ಅಂಥದ್ರಲ್ಲಿ ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ರೀ. ನನಗೂ ಏನು ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ. ಇನ್ನೇನು ಎಲ್ಲ ಸರಿ ಆಯ್ತು ಅನ್ನೋ ಅಷ್ಟರಲ್ಲಿ ಇನ್ನೊಂದೇನೋ ಶುರು ಆಗ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೀನಾ, ಸಂಸಾರ ಅಂದ್ರೆ ಹೀಗೆ ಕಣೋ. ಇವತ್ತು ಕಿತ್ತಾಗ್ತಾರೆ, ನಾಳೆ ಒಂದಾಗ್ತಾರೆ ಕಣ. ನೀವಿಬ್ಬರು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಯೋಚನೆ ಮಾಡದೆ ಇರಕ್ಕಾಗತ್ತ ಅತ್ತೆ? ನಿಮ್ಗೆ ಗೊತ್ತಲ್ಲ ಹರೀಶ ಸಿಂಚನನ್ನ ಹೇಗ್ ನೋಡ್ಕೋತಿದ್ದ ಅಂತ. ಅವಳು ಕೂಡ ಅವನ ವಿಷಯದಲ್ಲಿ ಹಾಗೆ ಇದ್ಲು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಿಂಚನ ಇಂದಾನೆ ಹರೀಶ ಬಿಸ್ನೆಸ್ ಶುರು ಮಾಡೋ ಹಾಗಾಗಿದ್ದು. ಎಲ್ರ ಮುಂದೆ ತನ್ನ ಗಂಡ ಮರ್ಯಾದೆಯಿಂದ ಬದುಕ್ಬೇಕು ಅಂತ ಅನ್ಕೋತಿದ್ದವಳು ಇವತ್ತು ಹೀಗೆ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರೆ ಮನ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಅವಳಿಗೆ. ಲಕ್ಷ್ಮಿ, ಇದಕ್ಕೆಲ್ಲ ಕಾರಣ ನಿನ್ನ ಮಗನೇ. ಅವನ ಹೆಂಡತಿನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಇಷ್ಟೆಲ್ಲ ಆಗೋದೇನಮ್ಮ? ಅಮ್ಮ, ಈಗ ಹಾಗೆಲ್ಲ ಮಾತಾಡಿ ಏನು ಪ್ರಯೋಜನ? ಆಗಬಾರ್ದಿತ್ತು, ಆಗೋಯ್ತು. ದೊಡ್ಡವರಾದ ನಾವು ಮುಂದೆ ಇದನ್ನು ಹೇಗೆ ಸರಿಪಡಿಸ್ಬೇಕು ಅಂತ ಯೋಚಿಸ್ಬೇಕು. ಲಕ್ಷ್ಮಿ, ನಾವಿಬ್ರು ಬೀಗರ ಮನೆಗೆ ಹೋಗಿ ಸಿಂಚನನ್ ಜೊತೆ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಡ್ಬಂದ್ಬೇಡ. ನಡಿ. ಸೀನಾ, ಏನ್ ಹೇಳ್ತಿದ್ಯೋ? ಆ ಮನೆಯವರು ನಿನಗೆ ಅವಮಾನ ಮಾಡಿದ್ದು ಸಾಲದೇನೋ? ನೋಡು, ನೀನು ಮತ್ತೆ ಅಲ್ಲಿಗೆ ಹೋಗಿ ಯಾಕೋ ಅವಮಾನ ಮಾಡಿಸ್ಕೊಂತೀಯ? ಅಮ್ಮ, ಮಕ್ಕಳು ಒಳ್ಳೇದಾಗುತ್ತೆ, ಅವ್ರ ಜೊತೆಯಾಗಿರ್ತಾರೆ ಅಂದರೆ ನಾನು ಎಂಥ ಅವಮಾನ ಬೇಕಾದ್ರೂ ತಡ್ಕೋತೀನಿ. ನೋಡಪ್ಪ, ಇದು ಗಂಡ ಹೆಂಡತಿ ವಿಷಯ. ನೀವು ತಲೆ ಹಾಕಿ ಅದನ್ನು ದೊಡ್ಡದು ಬೇಡಪ್ಪ, ಬೇಡ. ಅಯ್ಯೋ, ಯಾಕೇನಾಯ್ತು? ಅವ್ರ ಹೆಸರು ಕೇಳ್ತಿದ್ದಾಗ ಯಾಕಿಷ್ಟು ಗಾಬರಿ ಆಗ್ತಿದ್ದೀರಾ? ಜಯಂತ್ ಅವ್ರು ನಿಮ್ಗೆ ಏನಾಗಬೇಕು? ಅವ್ರ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀರಾ? ಅವ್ರು ನನ್ನ ಗಂಡ. ಅವ್ರು ಇಲ್ಲೇ ಬೆಳೆದಿದ್ದಲ್ವಾ, ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಬಂದೆ. ಅವ್ನು ಮದುವೆ ಆಗಿದ್ದೀನಿ ಅಂತಿದ್ಯಾ? ಈಗ ಅವನ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀಯಾ? ದೇವ್ರ ಮೂಲ, ಋಷಿ ಮೂಲ ತಿಳ್ಕೊಬಾರ್ದು ಅಂತ ನನಗೆ ಗೊತ್ತಿದೆ ಫಾದರ್. ಆದರೆ ನನ್ನ ಗಂಡನ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ? ನೋಡಿ, ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೆಲ್ಲ ನನಗೆ ಹೇಳಿ. ಯಾರ್ಯಾರೋ ಏನೇನೋ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಂಗೆ ಇದನ್ನೆಲ್ಲ ಕೇಳಿ ಯಾವ್ದು ನಿಜ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಪ್ಲೀಸ್ ಹೇಳಿ. ಬೇಡ, ನಾನು ಯಾವುದನ್ನು ಮರಿಬೇಕಂತಿದ್ನೋ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಮ್ಮ. ಅಯ್ಯೋ, ದಯವಿಟ್ಟು ಹಾಗೆ ಮಾತ್ರ ಹೇಳಬೇಡಿ ಫಾದರ್. ನಾನು ತುಂಬ ಗೊಂದಲದಲ್ಲಿದ್ದೀನಿ. ನನಗೆ ನಿಜ ಗೊತ್ತಾಗಬೇಕು. ನೀವೇ ಅದಕ್ಕೆ ನಂಗೆ ಸಹಾಯ ಮಾಡಬೇಕು. ಈ ಪರಿಸ್ಥಿತಿಲಿ ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗೋದಕ್ಕಾಗಲ್ಲ. ಅಲ್ಲಿ ಹೋದ್ರೂ ಅವ್ರಿಗೆ ನಾನು ಏನು ಅಂತ ಹೇಳಿ. ನೋಡಿ, ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲಿಗೆ ಯಾಕೆ ಬಂದರು, ಹೇಗೆ ಬಂದರು, ಯಾವ ಪರಿಸ್ಥಿತಿನಲ್ಲಿ ಇಲ್ಲಿಗೆ ಬಂದರು ಅಂತ ದಯವಿಟ್ಟು ಹೇಳಿ. ಯಾರು ಇಲ್ದಲೇ ಇರೋರು ಅನಾಥರಲ್ಲ. ಎಲ್ಲ ಇದ್ದೂ ಯಾರು ಇಲ್ದಿರೋರ ಥರ ಬದುಕ್ತಾರಲ್ಲ, ಅದು ಅನಾಥ ಭಾವ.
ನಾನೀಗ ಅದೇ ಪರಿಸ್ಥಿತಿನಲ್ಲಿದ್ದೀನಿ. ಇಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್ ಹೇಳಿ. ಹೇಗೆ ನಡೀತಾ ಇದೆ ಅನಾಥಾಶ್ರಮ? ದಯಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಆದ್ರೆ ಇತ್ತೀಚೆಗೆ ನೀವು ಆಶ್ರಮದ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಿ. ಆದಾಗ ನೀವು ಬರ್ತಾ ಇದ್ರೆ ನಮ್ಗೊಂದು ಸ್ವಲ್ಪ ಸಮಾಧಾನ ಇರುತ್ತೆ. ಅದು ಒಂದೇ, ಜಯಂತ್ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಆಶ್ರಮ ಕಡೆ ಒಂದ್ಸಲಿನೂ ನೀವು ಬಂದಿಲ್ಲ. ಹಾಗಾಗಿ ನಾನೇ ನಿಮ್ಮಿಂದ ನೋಡೋಣ ಅಂತ ನಿಮ್ಮ ಮನೆಗೆ ಬಂದೆ. ಎಲ್ಲಿ ಜಯಂತ್ ಕಾಣಿಸ್ತಾ ಇಲ್ಲ?